ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿ ಪರೀಕ್ಷೆ ಆಗುತ್ತಾ ಅಥವಾ ನಿಮ್ಮ ಪ್ರೀತಿ ಪಕ್ಕ ಓಕೆ ಆಗುತ್ತಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ. ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಪ್ರೀತಿ ಪರೀಕ್ಷೆ ಆಗಿರುತ್ತಾ ಅಥವಾ ಪಕ್ಕ ಓಕೆ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಇದೊಂದು ಜನರಲ್ ರೀಡಿಂಗ್, ನೆನಪಿರಲಿ. ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗ್ನ ನೀವು ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ಒಂದು ಎನರ್ಜಿ ಏನಿದೆ ಅಥವಾ ಈ ಒಂದು ರೀಡಿಂಗ್ ಏನಿದೆ ಬರೀ ಒಂದು ರೀಡಿಂಗ್ ಆಗಿರಲ್ಲ, ಒಂದು ಹೀಲಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಹೀಲಿಂಗ್ ಎನರ್ಜಿನ ಆರಾಮಾಗಿ ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳಿ, ನನ್ನ ಜೊತೆ ಕನೆಕ್ಟ್ ಆಗ್ತಾ. ಓಕೆ, ನೀವೆಲ್ಲರೂ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಹೀಲಿಂಗ್ ಪವರ್ ನಿಮಗೆ ಸಿಕ್ಕೇ ಸಿಗತ್ತೆ. ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಲವ್ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಆ ಚೇಂಜಸ್ ಆಗಿದೆ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಾ ಅಲ್ವಾ? ಸೊ ಸಾಕಷ್ಟು ಜನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಇತ್ತೀಚಿನ ದಿನದಲ್ಲಿ, ಮೇಡಮ್ ಚೇಂಜಸ್ ಆಯಿತು, ನನ್ನ ಪರ್ಸನ್ ವರ್ಷಗಟ್ಟಲೆ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ತಿಂಗಳುಗಳಿಂದ ಮಾತಾಡಿಸ್ತಾ ಇರಲಿಲ್ಲ ನನ್ನ ಜೊತೆಗೆ, ಸಡನ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವರು ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ರೈಟ್? ಹೀಗೆ ನಿಮ್ಮ ಒಂದು ಐ ಥಿಂಕ್ 1 minute ನಿಮ್ಮ ಒಂದು ಫೀಲಿಂಗ್ಸ್ನು ಕೂಡ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬೇಕಂದ್ರೆ ನೀವೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ತಾ ಕಮೆಂಟ್ ಮಾಡ್ತಾ ನನ್ನ ಜೊತೆಗೆ ನೀವೆಲ್ಲರೂ ಕನೆಕ್ಟ್ ಆಗಿ ಈಸಿಯಾಗಿ ಆ ಹೀಲಿಂಗ್ ಪವರ್ನ ರಿಸೀವ್ ಮಾಡ್ಕೊಳ್ತೀರಾ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ 1 minute ಇಲ್ಲೊಂದಿಲ್ಲೋ ಸಿಗಾಕೊಂಡಿದ್ದೇನೆ. ಎಸ್, ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಜೊತೆ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ, ಖುಷಿ ಕ್ಷಣಗಳನ್ನು ನೆನ್ಪು ಮಾಡಿ, ಜಸ್ಟ್ ಫೀಲ್ ಮಾಡಿ ನಿಮ್ಮ ಲವ್ನ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ, ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಿ. ಹಾಗೆ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಡಿ. ಫೀಲ್ ಮಾಡ್ತಾ ಹೇಳಿ, ಪಾಸಿಟಿವ್ ಫೀಲ್ ಮಾಡ್ತಾ ಹೇಳಿ. ಓಕೆ, ಏನಿದೆ ಎನರ್ಜಿ ಇವತ್ತು? ಓಕೆ, 1 minute. ಅತಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನು ಬರ್ತಾ ಇದೆ ಎನರ್ಜಿ? ಓಕೆ, ಸೊ ತುಂಬ ಜನ ಯೂನಿವರ್ಸಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ನನ್ನ ಪ್ರೀತಿ ಸತ್ಯ ಆಗಿದೆಯಾ, ಸುಳ್ಳಾಗಿದೆಯಾ, ಈ ವ್ಯಕ್ತಿ ಟ್ರೂ ಆಗಿದ್ದಾರಾ, ನನ್ನ ಜೊತೆಗೆ ಈ ವ್ಯಕ್ತಿ ಟ್ರೂ ಆಗಿದ್ದಾರಾ, ಅಥವಾ ಈ ವ್ಯಕ್ತಿ ನನ್ನ ಜೊತೆ ಮಾತಾಡ್ತಿರೋದೆಲ್ಲ ಸತ್ಯನಾ? ಈ ರೀತಿಯಾದಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಈ ವ್ಯಕ್ತಿಗೋಸ್ಕರ. ಓಕೆ, ಎಸ್, ರೈಟ್. ನಿಮ್ಮ ಪ್ರಶ್ನೆ ಏನಿದೆ, ಈ ಎಲ್ಲ ಪ್ರಶ್ನೆಗಳು ಓಕೆ ಯೂನಿವರ್ಸಿಗೆ ಕೇಳುವಂಥದ್ದೇ. ಯಾಕಂತ ಹೇಳಿದ್ರೆ ವ್ಯಾಲೆಂಟೈನ್ಸ್ ಡೇ, ಪ್ರೀತಿ, ಪಾರ್ಟ್ನರ್, ಪರ್ಸನ್ ಅಂತ ಹೇಳಿದ್ರೆ ಬರೀ ಫ್ಲವರ್ ಕೊಡೋದು, ಗಿಫ್ಟ್ ಕೊಡೋದು ಇದೊಂದೇ ಆಗಿರಲ್ಲ, ರೈಟ್? ಸೊ ಪ್ರೀತಿ ಸತ್ಯ ಆಗಿದೆಯಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ಎಸ್, ನಿಮ್ಮ ಪ್ರೀತಿ ಪರೀಕ್ಷೆನ ಪಾಸ್ ಮಾಡ್ತಾ ಇದೆಯಾ ಅಥವಾ ನಿಮ್ಮನ್ನು ಟ್ರೈನಿಂಗ್ ಮಾಡ್ತಾ ಇದೆಯಾ? ಪ್ಲೀಸ್ ಯೂನಿವರ್ಸ್, ಆದಿಪರಾಶಕ್ತಿ ಜಗನ್ಮಾತೆ. ಇತ್ತೀಚಿನ ದಿನದಲ್ಲಿ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ಎಲ್ಲೋ ಒಂದು ಕಡೆ ಅನುಮಾನಗಳು ಆ್ಯಂಡ್ ಆ ಡಿಸ್ಟೆನ್ಸ್ ಇರಬಹುದು, ಸೈಲೆನ್ಸ್ ಇರಬಹುದು, ಹೆಚ್ಚಿಗೆ ಕಾಣಿಸ್ತಾ ಇದೆ. ಈ ಒಂದು 15 days ಬ್ಯಾಕ್ ಇರ್ಬೋದು, 1 month ಬ್ಯಾಕ್ ಇರ್ಬೋದು, ಅಥವಾ 1 year ಇರ್ಬೋದು, ಅದಕ್ಕಿಂತ ಹೆಚ್ಚಿನ ದಿನದಲ್ಲೂ, ಹೆಚ್ಚಿನ ವರ್ಷದಲ್ಲಿ ಆಗಿರ್ಬೋದು. ನಿಮ್ಮ ಪರ್ಸನಿಗೆ ನಿಮ್ಮ ಸೈಡಿಂದ
ಹೆಚ್ಚಾಗಿ ಕೊಟ್ಟಿರುವಂಥದ್ದು ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಟೈಮ್ ಆಗಿರ್ಬೋದು. ಆದರೆ ನಿಮಗೆ ಇದೆಲ್ಲದಕ್ಕೂ ಕೂಡ ಸರಿಯಾಗಿ ಉತ್ತರ ನಿಮ್ಮ ಪರ್ಸನಿಂದ ಸಿಗ್ಲಿಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಅನಿಸ್ತಿದೆ ಈ ವ್ಯಕ್ತಿಗೋಸ್ಕರ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದ, ಇದೆಲ್ಲ ಈ ವ್ಯಕ್ತಿ ಕೊಡ್ಬೇಕಿತ್ತ ನಿಜವಾಗ್ಲು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ, ರೈಟ್? ಸಿ ಒನ್ ಸರ್ಕಲ್ ಪೂರ್ಣ. ಓಕೆ, ಸೊ ಇದು ಲವ್ ಫೇಲ್ಯೂರ್ ಆಗ್ಬಿಡ್ತು ಅನ್ನೋದಲ್ಲ. ಫಸ್ಟ್ ಆಫ್ ಆಲ್ ಇದು ನಿಮಗೆ ಪರೀಕ್ಷೆ ಆಗಿತ್ತು. ಓಕೆನಾ? ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ತುಂಬಾ ಜನ ಯೂನಿವರ್ಸ್ನ ಬಿಲೀವ್ ಮಾಡುವಂತಹ ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ಯೂನಿವರ್ಸ್ನ ಬಿಲೀವ್ ಮಾಡೋದು ಅಥವಾ ಈ ಏಂಜಲ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಫೀಲ್ ಮಾಡುವಂಥದ್ದು, ಆ ಒಂದು ಎನರ್ಜಿನ ಟ್ರಸ್ಟ್ ಮಾಡುವಂಥದ್ದು, ನಂಬಿಕೆ ಮಾಡುವಂತಹ, ದೇವರ ಎನರ್ಜಿನ ನಂಬಿಕೆ ಮಾಡುವಂತಹ ಒಂದಷ್ಟು ಎನರ್ಜಿ ಇಲ್ಲಿ ಫೀಲ್ ಆಗ್ತಿದೆ. ಯೂನಿವರ್ಸ್ ಯಾವ ಪ್ರೀತಿಯನ್ನು ಕೂಡ ಸುಲಭವಾಗಿ ಓಕೆ ಮಾಡಲ್ಲ. ಮೊದಲು ಯೂನಿವರ್ಸ್ ನಿಮಗೆ ಕೇಳತ್ತೆ, ನೀನು ಈ ಪ್ರೀತಿಯಲ್ಲಿ ನೋವು ಬಂದರೂ ಕೂಡ ಪ್ರೀತಿನ ಆಯ್ಕೆ ಮಾಡ್ಕೊಳ್ತೀಯಾ ಅನ್ನೋದನ್ನ ನಿಮಗೆ ಇಲ್ಲಿ ಬರ್ತಿರುವಂತಹ ಎನರ್ಜಿ ಆಗಿದೆ. ಯೂನಿವರ್ಸ್ ನಿಮಗೆ ಕೇಳ್ತಿರುವಂತಹ ಒಂದು ಪ್ರಶ್ನೆ ಆಗಿದೆ. ಓಕೆನಾ? ಅಷ್ಟು ಈಸಿಯಾಗಿ ಯೂನಿವರ್ಸ್ ನೀವು ಕೇಳಿದೆಲ್ಲದಕ್ಕೂ ಓಕೆ ತಗೋ ಅಂತೇಳಿ ಈಸಿಯಾಗಿ ಕೊಟ್ಟು ಬಿಟ್ರೆ ಅಥವಾ ಈಸಿಯಾಗಿ ನಿಮಗೆಲ್ಲದೂ ಕೂಡ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನೋ, ನಿಮ್ಮ ಹಣೆಯಲ್ಲಿ ಏನ್ ಬರ್ತಿದೆ ಅಥವಾ ನಿಮಗೆ ಸಿಕ್ಕಿದ್ರೆ ಅದನ್ನ ಹೇಗೆ ನೀವು ಯೂಸ್ ಮಾಡ್ಕೊಳ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್. ಗಾದೆ ಕೇಳಿದ್ದೀರಾ, ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದ್ರೆ ಏನಾಗುತ್ತೆ ಅಂತ. ಸೊ ಆ ರೀತಿಯಾಗಿ ನಾಟ್ ನಿಮ್ಮನ್ನ ಮಂಗ ಹೇಳ್ತಿರೋದಲ್ಲ, ಸೊ ಜಸ್ಟ್ ನಾನು ಗಾದೆ ಹೇಳ್ತಿರೋದು ಅಷ್ಟೇನೆ. ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಅದೇ ರೀತಿಯಾಗಿ ನಿಮಗೆ ಯಾವ ಟೈಮಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಥವಾ ಯಾವ ಟೈಮಲ್ಲಿ ಯಾವ್ದು ಸಿಕ್ಕಿಲ್ಲ ಅಂದ್ರೆ ಅದನ್ನ ಹೇಗೆ ನೀವು ಹ್ಯಾಂಡಲ್ ಮಾಡಬೇಕು ಅದನ್ನ ನಿಮಗೆ ಯೂನಿವರ್ಸ್ ನಿಮಗೆ ಕಲಿಸ್ಕೊಡ್ತಾ ಇದೆ. ಎಲ್ಲಾ ಟೈಮಲ್ಲೂ ನಿಮಗೆ ಎಸ್ ನನ್ನ ಪರ್ಸನ್ ನಿಮಗೆ ಮೆಸೇಜ್ ಮಾಡಬೇಕು, ಎಸ್ ರೈಟ್ ಮೆಸೇಜ್ ಮಾಡಲಿ. ಸೊ ಆ ವ್ಯಾಲ್ಯೂ ನಿಮಗಿರಲ್ಲ, ಆ ವೇಟಿಂಗ್ ವ್ಯಾಲ್ಯೂ ನಿಮಗೆ ಗೊತ್ತಿರಲ್ಲ ಅಥವಾ ನಿಮ್ಮ ಪರ್ಸನಿಗೆ ಆ ವ್ಯಾಲ್ಯೂ ಗೊತ್ತಿರಲ್ಲ. ಓಕೆ, ಸೊ ಆ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಡೀತಾ ಇರುವಂತಹ ಎನರ್ಜಿ ಬರ್ತಿದೆ, ಪೂರ್ಣವಾಗಿರುವಂತಹ ಎನರ್ಜಿ. ನೋಡ್ಬೋದು ಸರ್ಕಲ್ ತುಂಬಾ ಸರ್ಕಲ್ಸ್ಗಳು ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಈ ಒಂದು ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇರಬಹುದು? 1 minute. ಎಸ್, J ಲೆಟರ್, K ಲೆಟರ್, I ಲೆಟರ್, V ಲೆಟರ್, C letter, D letter, J, G, K, A, H, R, N. Okay. So date of birth, wow. Something 9 minutes, 9 days, 9 hours, 9 days, 9 weeks, 9 months. Very important. ಸೊ ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. 9. ಓ ಮೈ ಗಾಡ್, ವಾವ್. ಎಸ್, 1 minute. ಕೈ ಬರ್ನ್ ಆಗ್ತದೆ. ನಿಮಗೆ 9 ತೋರಿಸ್ಲಿಕ್ಕೆ ಹೋಗಿ ಇದು ನನಗೆ ಬಂತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಐ ಆಮ್ ಓಕೆ. ಸೊ ಇಲ್ಲಿ 9 ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ 9 minutes ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ ಇಲ್ಲಿ. ಈ ಒಂದು ರೀಡಿಂಗ್ನ ನೋಡಿದ ನೆಕ್ಸ್ಟ್ 9 minutes ಅಲ್ಲಿ ಅಥವಾ 9 days ಅಲ್ಲಿ ನಿಮಗೊಂದು ನಿಮ್ಮ ಪರ್ಸನ್ ಇಂದ ಮೆಸೇಜ್ ಅಥವಾ ಕಾಲ್ ಅಥವಾ ಒಂದು ಮಾತುಕತೆ ನಡಿಬಹುದು ನಿಮ್ಮಿಬ್ರು ಮಧ್ಯ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ 9 ಡೇಟ್ ಅಥವಾ ಮಂತ್ ಡೇ ನಿಮ್ಮ ಪ್ರೀತಿಗೆ ಕನೆಕ್ಟ್ ಆಗಿರುವಂತಹ ಒಂದು ನಂಬರ್ ಆಗಿದೆ. 9, 6, 6, 12, 16, 3, 2, 28, 21, 6. ಓಕೆ, ರಿಪೀಟ್ ಆಗಿ 6 ಬರ್ತಾ ಇದೆ. 9 and 6. ಓಕೆ, ಓ ಮೈ ಗಾಡ್, ವಾವ್. ಸೊ ಇಲ್ಲಿ 9 and 6 ಬರ್ತಿರೋ ಎನರ್ಜಿ ಒಂದು ಟ್ವಿನ್ ಫ್ಲೇಮ್ ಎನರ್ಜಿ ಬರ್ತಿದೆ. ನಿಮ್ಮ ಕನೆಕ್ಷನ್ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರ್ಬೋದು, ಒಂದು ಮಿರರ್ ಎನರ್ಜಿ ಬರ್ತಿದೆ ಇಲ್ಲಿ. ನೋಡಬಹುದು 9 and 6 ಉಲ್ಟಾ ಮಾಡಿದ್ರು ಅಥವಾ ಅದು ಹೇಗೆ ಇದು ಮಾಡಿದ್ರು ಅದು 9 and 6ಗೆ ಬರುತ್ತೆ, ರೈಟ್? ಸೊ ಒಂದು ಮಿರರ್ ಎನರ್ಜಿ ಇಲ್ಲಿ ಬರ್ತಾ ಇದೆ ನಿಮ್ಮಿಬ್ರು ಮಧ್ಯ. ಸೊ ನೋಡಬಹುದು ಕ್ಯಾಂಡಲ್ ಕೂಡ ಹೈ ಫ್ಲೇಮ್ ತುಂಬಾ ಜೋರಾಗಿ ಉರಿತಾ ಇರುವಂತ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಎಸ್,
1 ಮಿನಿಟ್, ತುಂಬ ಶಾರ್ಟ್ ಆಯಿತು. ಸೊ ನೋಡೋಣ ಇಲ್ಲಿ ಕಾಣಿಸುತ್ತಾ? ಎಸ್, ರೈಟ್. 1 ಮಿನಿಟ್. ಕಾರ್ಡ್ಸಿಂದ ಏನು ಎನರ್ಜಿ ಬರ್ತಿದೆ ಚೆಕ್ ಮಾಡೋಣ. ಸೊ ಟ್ವಿನ್ ಫ್ಲೇಮ್ ಎನರ್ಜಿ ಕಾಣಿಸ್ತಿದೆ. ತುಂಬ ಜನ ಇಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಿರೋರು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ. ಓಕೆ, ವಾವ್, 2 ಆಫ್ ಕಪ್ಸ್ ಬರ್ತಿದೆ. ಸೊ ಡೆಫಿನೆಟ್ಲಿ ಡಿಯರ್, ಒಂದು ಸೋಲ್ಮೇಟ್ ಕನೆಕ್ಷನ್ ಆ್ಯಂಡ್ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ದ ಚಾರಿಯೇಟ್, 5 ಆಫ್ ಸಾರ್ಡ್ಸ್, ಕ್ಯಾಸ್ಟ್ ಇಶ್ಯೂಸ್ ಕೂಡ ಇದೆ ಇಲ್ಲಿ, 3 ಆಫ್ ವ್ಯಾಂಡ್ಸ್, 9 ಆಫ್ ಕಪ್ಸ್, the sun card, 4 of wands, 9, see, 9 of swords. Okay, wow, ace of cups ಬರ್ತಾ ಇದೆ bottom of the card, right, ಆದಿಪರಾಶಕ್ತಿ ಜಗನ್ಮಾತೆ. Beautiful, nice, positive energy. Okay, ಎಸ್, ಇಲ್ಲೊಂದು ನಿಮಗೊಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಕೆಲವೊಬ್ಬರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಇಲ್ಲಿ ಹೆಚ್ಚಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಥರದ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಪ್ರೀತಿ ಎಲ್ಲೋ ಒಂದು ಕಡೆ ಟ್ರೂ ಆಗಿ ಕಾಣಿಸ್ತಿದೆ ನನಗಿಲ್ಲಿ. ನೀವು ಅವ್ರನ್ನ ಟ್ರೂ ಆಗಿ ಬ್ಲೈಂಡ್ ಆಗಿ ಅವ್ರನ್ನ ನಂಬಿದ್ದೀರಾ, ನಂಬ್ತಾ ಇದ್ದೀರಾ ಕೂಡ. ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಆ ಟ್ರೂ ಲವ್ನ ನೀವು ಬ್ಲೈಂಡ್ ಆಗಿ ಅವ್ರನ್ನ ನಂಬೋದ್ರೊಳಗೆ ನಿಮ್ಮನ್ನ ನೀವೆಲ್ಲೋ ಒಂದು ಕಡೆ ಮರೀತಾ ಇದ್ದೀರಾ. ಓಕೆ, ನಿಮ್ಮನ್ನ ನೀವು ಪ್ರತಿನಿತ್ಯ ಯಾವ ರೀತಿ ಅಂತ ಹೇಳಿದ್ರೆ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ನಿಮ್ಮ ಮೇಲಿನ ಒಂದಷ್ಟು ಗಮನಗಳು ಕಡಿಮೆ ಆಗ್ತಾ ಹೋಗ್ತಿದೆ. ನಿಮ್ಮ ಲೈಫ್ ಮೇಲಿರುವಂತಹ ಗಮನಗಳು ಕಡಿಮೆ ಆಗ್ತಾ ಹೋಗ್ತಿದೆ. ಇಲ್ಲಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮನ್ನ ನೀವು ಎಲ್ಲೋ ಒಂದ್ ಕಡೆ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಓಕೆ, ಸೊ ಎಲ್ಲೊಂದ್ ಕಡೆ ಓವರ್ ಆಗಿ ಕೇರ್ ಮಾಡೋದು, ಓವರ್ ಆಗಿ ಪ್ರೀತಿನ ಕೊಡೋದು, ಸಮಯ ಕೊಡೋದು, ಕಾಳಜಿ ಮಾಡೋದು, ಕ್ಷಮಿಸೋದು, ಎಲ್ಲದಕ್ಕೂ ಹೋಗ್ಲಿ ಬಿಡು ನನ್ನ ಪರ್ಸನ್ ಅಲ್ವಾ ಅಂತ ಹೇಳಿ ಕ್ಷಮಿಸೋದು ಅಂದ್ರೆ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಅವ್ರಿಗೆ ರಿಯಲೈಸೇಷನ್ ಆಗದೇನೆ ನೀವು ಅವ್ರನ್ನ ಕ್ಷಮಿಸ್ತಾ ಇದ್ದೀರಾ. ಸೊ ಎಲ್ಲ ಒಂದ್ ಕಡೆ ನಿಮ್ಮ ಪರ್ಸನ್ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಂಡಿರುವಂತ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಬರ್ತಿರೋ ಎನರ್ಜಿ ಅರ್ಥ ಮಾಡ್ಕೊಳ್ಳಿ. ನೀವೆಷ್ಟು ಅವರಿಗೆ ಹೆಚ್ಚಿಗೆ ಕೊಡ್ತಾ ಹೋಗ್ತೀರಾ, ಅದು ಓವರ್ ಆಗಿ ಅದು ನಿಮಗೇನೆ ನಿಮ್ಮ ಲೈಫಿಗೆ ಎಫೆಕ್ಟ್ ಆಗುತ್ತೆ. ಸೊ ಇದೊಂದು ಸ್ಮಾಲ್ ಸ್ಟೋರಿ ಕೂಡ ಇದೆ, ರಿಯಲ್ ನನ್ನ ಕ್ಲೈಂಟ್ ಸ್ಟೋರಿನೇ ಇದು ಕೂಡ. ಸೊ ಅವರು ಅವರ ವ್ಯಕ್ತಿನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು ಇದೇ ರೀತಿಯಾಗಿ. ಓಕೆನಾ, ಸೊ ಹೆಚ್ಚಿಗೆ ಪ್ರೀತಿ ಕೊಡೋದು, ಓವರ್ ಆಗಿ ಅವ್ರನ್ನ ಕೇರ್ ಮಾಡೋದು, ಅವ್ರನ್ನ ಓವರ್ ಆಗಿ ಪ್ರೀತಿ ಮಾಡ್ತಾ ಮಾಡ್ತಾ ಅವ್ರ ವ್ಯಾಲ್ಯೂನ ಅವರೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ರು. ಓಕೆ, ಸೊ ಹೆಚ್ಚಾಗಿ ನನ್ನ ಪ್ರೀತಿ, ನನ್ನ ಪರ್ಸನ್ ನಾನು ಬಿಲೀವ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೆ ನಾನು ಕೇರ್ ಮಾಡಬೇಕು. ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಆಗ್ತಾ ಇವ್ರ ಮೇಲಿನ ಒಂದಷ್ಟು ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ತಾ ಇವರೇ ಬರ್ತಾ ಹೋದ್ರು. ನೆಕ್ಸ್ಟ್ ಅವ್ರಿಗೊಂದು ರಿಯಲೈಸೇಷನ್ ಆದಾಗ ಒಂದು ಟ್ರಿಕ್ ಅವ್ರಿಗೊಂದು ಹೇಳಿದೆ ನಾನು ಮಾಡೋದಿಕ್ಕೆ. ಸೊ ಅವರಲ್ಲಿ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಅವ್ರು, ಯಾಕಂದ್ರೆ ತುಂಬಾ ಟೂ ಮಚ್ ಆಗಿ ಅಟ್ಯಾಚ್ ಆಗ್ಬಿಟ್ಟಿದ್ರು ಅವ್ರ ಪರ್ಸನ್ಗೆ. ಓಕೆನಾ, ಸೊ ಹಾಗಿದ್ದಾಗ ಇಲ್ಲಿ ಒಂದ್ ಎನರ್ಜಿ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದ್ದಿದ್ದು ಅವರಲ್ಲಿ. ನಾನೇನ್ ಹೇಳ್ದೆ ಅವರಿಗೆ, ಏನೊಂದು ಸ್ಮಾಲ್ ಟ್ರಿಕ್ ಮಾಡೋದಿಕ್ಕೆ ಹೇಳಿ ಅದನ್ನ ಮಾಡಿದ್ರು. ಅದು ಮಾಡಿದ ಮೇಲೆ ಅವ್ರಿಗೆ ಆ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಯ್ತು. ಹೌದಲ್ವಾ, ನಾನ್ ಮಾಡ್ತಿರೋದು ತಪ್ಪಲ್ವಾ, ನನ್ನನ್ನ ನಾನು ಎಲ್ಲೋ ಒಂದ್ ಕಡೆ ನನ್ನ ಲೈಫ್ ಬಗ್ಗೆ ನಾನು ಫೋಕಸ್ ಮಾಡ್ದೇನೆ ಬರೀ ಪ್ರೀತಿ ಬಗ್ಗೆ ಫೋಕಸ್ ಮಾಡ್ತಾ ನನ್ನ ಲೈಫ್ ಪಾರ್ಟ್ನರ್ ಬಗ್ಗೆನೇ ಫೋಕಸ್ ಮಾಡ್ತಾ ಹೋಗ್ತೀನಿ, ನನ್ನ ಲೈಫ್ ಬಗ್ಗೆ ಏನು ನಾನು ಇಲ್ಲಿ ಫೋಕಸ್ ಮಾಡ್ತಾ ಇಲ್ಲ ಅನ್ನೋ ರಿಯಲೈಸೇಷನ್ ಅವರಿಗೆ ಅರ್ಥ ಆಯ್ತು. ಓಕೆ, ಸೊ ಇಲ್ಲಿ ಎನರ್ಜಿ ಬರ್ತಿರೋದು ಪ್ರೀತಿ ಮಾಡಿ, ಓಕೆ, ಬಟ್ ನಿಮ್ಮನ್ನ ನೀವು ಕಳ್ಕೊಂಡು ಪ್ರೀತಿ ಮಾಡುವಂತ ಹಂತಕ್ಕೆ ಹೋಗ್ಬೇಡಿ. ಓಕೆ,
ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಏನಿದೆ ಅದು ಪರೀಕ್ಷೆ ಆಗುವಂಥದ್ದು ಅಥವಾ ನಿಮ್ಮ ತಪ್ಪು, ಅದು ಪರೀಕ್ಷೆದು ತಪ್ಪಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಯೂನಿವರ್ಸ್ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ಯಾ ಅಥವಾ ನೀವು ನಿಮ್ಮ ಪ್ರೀತಿನ ಪರೀಕ್ಷೆ ಮಾಡ್ತೀರಾ, ಅದು ತಪ್ಪಲ್ಲ. ಬಟ್ ಇಲ್ಲಿ ನಿಮ್ಮನ್ನ ನೀವು ಮರ್ತು ಬಿಟ್ಟು ನೀವು ಪ್ರೀತಿ ಮಾಡಕ್ ಹೋದಾಗ ನಿಮಗೆ ಸಿಗೋದು ಪ್ರೀತಿ ಅಲ್ಲ, ನೋವು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರೀತಿ ಜಾಸ್ತಿ ನೀವು ಅವ್ರಿಗೆ ಕೊಡ್ತಾ ಹೋಗ್ತಿದ್ದಂಗೆ ನಿಮ್ಮಲ್ಲಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡಂತ ದಿನ ಪ್ರೀತಿ ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗತ್ತೆ. ಓಕೆನಾ? ಸೊ ಇಲ್ಲಿ ಕೊಡೋದು ಇರಲ್ಲ, ಇಸ್ಕೊಳ್ಳೋದು ಕೂಡ ಇರಲ್ಲ. ಓಕೆನಾ? ಇಲ್ಲಿ ಅದ್ರ ಬಗ್ಗೆ ಗಮನವನ್ನ ಹೆಚ್ಚಾಗಿ ಕೊಡಿ ಅಂತ ಇಲ್ಲಿ ಬರ್ತಿದೆ. ಎಸ್, ಈ ಪ್ರೀತಿ ಓಕೆ ಆಗತ್ತಾ ಅಥವಾ ಪಕ್ಕ ಆಗತ್ತಾ ಅಂತ ನೋಡಿದಾಗ, ಚೆಕ್ ಮಾಡಿದಾಗ, ಆ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತದ್ದು, ಸೊ ನಿಮ್ಮಿಬ್ರ ಮಧ್ಯ ಆ ಸೋಲ್ ಕನೆಕ್ಷನ್ ಇದೆ ಅಂಡ್ ಕಾರ್ಮಿಕ್ ಕನೆಕ್ಷನ್ ಅಂಡ್ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರುವಂತ ಕಾರಣದಿಂದ ಎಲ್ಲೋ ಒಂದ್ ಕಡೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ನಿಮ್ಮ ಪ್ರೀತಿಯಲ್ಲಿ ಓಕೆ ಅಥವಾ ಪಕ್ಕ ಆಗತ್ತ ಅಂತ ನೋಡಿದಾಗ ಖಂಡಿತವಾಗಿ ಒಂದು ಮಾತುಕತೆ ಅನ್ನುವಂಥದ್ದು ನಡೀತಾ ಇದೆ, ಒಂದು ಮೆಸೇಜ್ ಅನ್ನುವಂಥದ್ದು ಬರ್ತಿದೆ, ಅಥವಾ ಒಂದು ನಿರ್ಧಾರದ ಹಂತಕ್ಕೆ ನೀವಿಲ್ಲಿ ಈ ಒಂದು ಪ್ರೀತಿನ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಒಂದ್ ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಓಕೆ ಆಗೋದು ಪಕ್ಕ ಆಗೋದು ಅಂತ ಹೇಳಿದ್ರೆ ಡೈಲಿ ಮಾತಾಡೋದಲ್ಲ. ಓಕೆನಾ? ಸೊ ಅನ್ಕೊಂಡ್ಬಿಟ್ಟಿದ್ದಾರೆ ಡೈಲಿ ನನ್ನ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಬಿಟ್ರೆ ನನ್ನ ಪ್ರೀತಿ ಚೆನ್ನಾಗಿದೆ, ಓಕೆ ಆಗಿದೆ, ಪಕ್ಕ ಆಗಿದೆ ಅಂತ ಹೇಳಿ. ನೋ, ಅಲ್ಲಿ ಪ್ರೀತಿ ಪಕ್ಕ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬರ ಮನಸ್ಸಲ್ಲಿ ಇನ್ನೊಬ್ಬರಿಗೆ ಒಂದು ಸ್ಥಾನ ಕ್ಲಿಯರ್ ಆಗಿರೋದು. ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಯ ಬಗ್ಗೆ ಸ್ಥಾನ ಕ್ಲಿಯರ್ ಆಗಿದೆ, ಅದನ್ನ ಚೆಕ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಬರ್ತಿರುವಂತ ಒಂದು ಗೈಡೆನ್ಸ್ ಮೆಸೇಜ್ ಕೂಡ ಇದಾಗಿದೆ. ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಕ್ಲಿಯರ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಪ್ರೀತಿ ಓಕೆ ಆಗಿದೆ ಅಥವಾ ಪಕ್ಕ ಇದೆ ಅಂತ ಹೇಳೋದಕ್ಕೆ ಡೈಲಿ ಮೆಸೇಜ್, ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ, ಕಾಲ್ ಮಾಡ್ಬಿಟ್ರೆ, ಮಾತಾಡ್ಬಿಟ್ರೆ ಎಸ್ ನನ್ನ ಪ್ರೀತಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋ, ರೈಟ್? ಸೊ ಈ ತರ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಫೈನಲ್ ಮೆಸೇಜ್ ಇಲ್ಲಿ ಬರ್ತಿರುವಂತದ್ದು, ಈ ಒಂದು ವ್ಯಾಲೆಂಟೈನ್ಸ್ ಡೇ ನಿಮ್ಮ ಪ್ರೀತಿ ಪರೀಕ್ಷೆ ಆಗಿದ್ರೆ ಭಯ ಪಡಬೇಡಿ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಪರೀಕ್ಷೆ ಆಗಿದೆ ಅಂತ ಹೇಳಿದ್ರೆ ಪರೀಕ್ಷೆ ಬರೋದು ಪಕ್ಕ ಆಗುವಂತಹ ಪ್ರೀತಿಗೆ ಮಾತ್ರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ಪ್ರೀತಿ ಯಾವಾಗ ಪಕ್ಕ ಆಗತ್ತಲ್ವಾ ಅವಾಗ ಮಾತ್ರ ಯೂನಿವರ್ಸ್ ನಿಮ್ಮ ಪ್ರೀತಿಗೆ ಪರೀಕ್ಷೆನ ತಂದು ಕೊಡತ್ತೆ. ಆ ಪರೀಕ್ಷೆಗೆ ನೀವ್ ಯಾರು ಕೂಡ ಭಯ ಪಡುವಂತ ಅಗತ್ಯತೆಗಳು ಇಲ್ಲ. ಓಕೆ, ನೀವು ಕಾಯ್ತಾ ಇರುವಂತಹ ಉತ್ತರಗಳು ಹತ್ತಿರದಲ್ಲಿದೆ, ಡೋಂಟ್ ವರಿ. ಆದ್ರೆ ಮೊದಲನಿಗೆ ನೀವು ಮಾಡ್ಬೇಕಾಗಿರೋದೇನು, ನಿಮ್ಮ ಲೈಫ್ ಅಲ್ಲಿರುವಂತಹ ಗೋಲ್ಸ್ ನ ಅಚೀವ್ ಮಾಡೋದು, ಅಥವಾ ನಿಮ್ಮ ಗೋಲ್ಸ್, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್, ಪ್ರೀತಿ ನಿಮ್ಮನ್ನ ಆಯ್ಕೆ ಮಾಡ್ತಿದೆ, ನೀವು ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮನ್ನ ನೀವು ಆಯ್ಕೆ ಮಾಡಿದ್ರೆ ಪ್ರೀತಿ ಪಕ್ಕ ನಿಮ್ಮನ್ನ ಆಯ್ಕೆ ಮಾಡುತ್ತೆ. ಸೊ ಇಲ್ಲಿ ದ ಸನ್ ಕಾರ್ಡ್ ಬರ್ತಿದೆ ಅಂಡ್ 2 ಆಫ್ ಕಪ್ಸ್ ಬರ್ತಿದೆ, ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಕಪ್ಸ್ ಬರ್ತಿದೆ. ಸೊ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ಪರೀಕ್ಷೆ ಆಗತ್ತಾ ಪಕ್ಕ ಆಗತ್ತಾ ಅಂತ ನೋಡಿದಾಗ ಖಂಡಿತವಾಗಿಯೂ ಈ ಒಂದು ರೀಡಿಂಗ್ ಏನಿದೆ ಅಥವಾ ಈ ಒಂದು ಎನರ್ಜಿ ಏನಿದೆ ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ಗೆ ಕನೆಕ್ಟ್ ಮಾಡಿದಾಗ ಈ ಪರೀಕ್ಷೆ ನಿಮ್ಮ ಒಳ್ಳೆದಕ್ಕೆ ಆಗಿದೆ, ಡೋಂಟ್ ವರಿ. ಓಕೆ, ಸೊ ಇದಕ್ಕೆ ಫೈನಲ್ ಆಗಿ ರೊಮ್ಯಾಂಟಿಕ್ ಏಂಜಲ್ ಹೊರಾಕಲ್ ಕಾರ್ಡಿಂದ ಏನ್ ಗೈಡೆನ್ಸ್ ಬರ್ತಿದೆ, ಒಂದು ಮೆಸೇಜ್ ತೆಗಿತೀನಿ ಅಷ್ಟೇ, ಚೆಕ್ ಮಾಡೋಣ. ಚೆಕ್ ಮಾಡಿದ್ರಾ? ಸೊ ಕ್ಲಿಯರ್ ಆನ್ಸರ್ ಸಿಗ್ತಾ ನಿಮಗೆ? ಲವ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ಸೊ ಎನರ್ಜೀಸ್ ಯಾವತ್ತೂ ಕೂಡ ಸುಳ್ಳಾಗಿರಲ್ಲ ಗೈಸ್. ಓಕೆ, ನೆನ್ಪಿಟ್ಕೊಳ್ಳಿ, ಲವ್ ಯುವರ್ ಸೆಲ್ಫ್ ಫಸ್ಟ್. ಸೋಲ್ಮೇಟ್ ಕನೆಕ್ಷನ್, ಇದೊಂದು ಸೋಲ್ಮೇಟ್ ಕನೆಕ್ಷನ್. ಸ್ಟಾರ್ಟಿಂಗಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂತು, ಟ್ಯಾರೋ ರೀಡಿಂಗ್ಸಲ್ಲೂ ಕೂಡ ಬಂದಿದೆ. ಇದೊಂದು ಸೋಲ್ಮೇಟ್ ಆ್ಯಂಡ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಆ್ಯಂಡ್ ಕಾರ್ಮಿಕ್ ಕನೆಕ್ಷನ್ ಕೂಡ ಇಲ್ಲಿ ಆ್ಯಡ್ ಆಗಿರುವಂಥದ್ದು. ಎಸ್, this is your soulmate. Okay, love yourself first. Respect, self-respect makes you more romantically attractive very soon. one message ಅಂತ ಹೇಳಿ 2-3 ಮೆಸೇಜ್ ಬಂತು ನಿಮಗೆ. ಲಕ್ಕಿ ಪೀಪಲ್ ನೀವೆಲ್ಲ. ಓಕೆ,
ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ, ಹಾಗೆ ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಯಾರೆಲ್ಲ ಇವತ್ತಿನ ದಿನ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ. ನಿಮ್ಮ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡ್ತಾ ನಿಮ್ಮ ಪಾಸಿಟಿವ್ ಸಪೋರ್ಟ್ನ ನಂಗೆ ಕೊಡಿ. ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಾನು ನಿಮಗೆ ಎದುರಿಗೆ ತರ್ತಾ ಮುಂದೆ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.